ಎಲ್ಲ ಪತ್ರಕರ್ತರಿಗೆ ನಾನು JDS ಪಕ್ಷದ ಪರವಾಗಿ ಮತ್ತು ಪದಾಧಿಕಾರಿಗಳ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈಗ ನಾವು ಪ್ರಚಾರ ಆರಂಭ ಆದಮೇಲೆ ನಾವು ಪ್ರೆಸ್ ಮೀಟ್ ಮಾಡಿರಲಿಲ್ಲ. ಅದರ ಕಾರಣ ಇಷ್ಟೇ, ಟೈಮ್ ಬಹಳ ಶಾರ್ಟ್ ಇತ್ತು. ನಮ್ಗೊಂದು ಕಡೆ ಕೂತು ಮಾತಾಡೋದಕ್ಕೂ ಕೂಡ ಟೈಮ್ ಇರಲಿಲ್ಲ. ಯಾಕಂದ್ರೆ ನಾವು ಸ್ವಲ್ಪ ಸ್ಪೀಡಾಗಿ ಆರ್ಗನೈಸ್ ಮಾಡ್ಕೊಳ್ಳೋ ನೆಸೆಸಿಟಿ ಇತ್ತು. ಇವತ್ತು ನಾವು ಈ ಒಂದು ಪ್ರಮುಖರ ಸಭೆ ಯಾಕೆ ಮಾಡಿದ್ವಿ ಅಂತಂದ್ರೆ, ಕ್ಷೇತ್ರದಲ್ಲಿ ಕೇಳ್ತಾ ಇದ್ರು, ಏನೋ ಕಾಣಿಸ್ತಿಲ್ಲ ಏನು. ಈಗ ಎಷ್ಟು ಜನ ಕಾರ್ಯಕರ್ತರು ನಾವು ಇದು ಪ್ರಮುಖರು ನಮ್ಮಲ್ಲಿ ಇದ್ದಾರೆ, ಅವ್ರನ್ನ ಒಂದ್ ಕಡೆ ಕೂಡ್ಸೋಣ, ಒಂದುಗೂಡಿಸಿ ಒಂದು ಸಭೆ ಮಾಡೋಣ ಅನ್ನೋ ವಿಚಾರ ಬಂದಾಗ ನಾವು ಎಲ್ಲ ಭಾಗದಿಂದ ಕರೆದಿದ್ದೀವಿ. ಇನ್ನೂ ಪ್ರಮುಖರು ಇದ್ದಾರೆ, ಕೆಲವರು ಬಂದಿಲ್ಲ. ಹಾಗಾಗಿ ನಮ್ಮಲ್ಲಿ ಮಧ್ಯದಲ್ಲಿ ನಮ್ಮ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ರಾಜವರ್ಧನ್ ಅವರನ್ನ ನಾವು ಜಿಲ್ಲಾ ಕಮಿಟಿಗೆ ಮಾಡಿ, ನಮ್ಮ ಮಂಜುನಾಥ್ ಗೊಂಡ ಅವರನ್ನ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಅವರನ್ನು ಕೂಡ ನಾವು ಇವತ್ತು ಅಫಿಷಿಯಲಿ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮತ್ತು ಕ್ಷೇತ್ರದಾದ್ಯಂತ ನಮ್ಮ ಪಕ್ಷದ ಒಂದು ಅಲೆ ಏನಿದೆ ಚೆನ್ನಾಗಿ ಬರ್ತಾ ಇದೆ. ನಾವು ಗೆಲ್ಲುವ ಹಂತದಲ್ಲಿ ಇದ್ದೀವಿ ಅನ್ನೋ ಒಂದು ವಿಚಾರವನ್ನ ನಾನು ಪತ್ರಕರ್ತರ ಮುಂದೆ ಹೇಳೋದು ಬಯಸ್ತೇನೆ. ಇವತ್ತಿನ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಶ್ನೆಗಳನ್ನ ಏನಾದರೂ ಇದ್ರೆ ಪ್ರಶ್ನೆ ಕೇಳಿ. ಮೊದಲು ನಿಮ್ಮ ಪ್ಲಾನ್ ಹೇಳಿ ಸರ್, ನಿಮ್ಮ ಏನು ಕಾರ್ಯಕ್ರಮ ಇದೆ ಅದು ಹೇಳಿ, ಆಮೇಲೆ ಪ್ರಶ್ನೆ. ಈಗ ನಮ್ಮ ಕಾರ್ಯಕ್ರಮಗಳೆಲ್ಲ ನಾನು ಜನರಿಗೆ ಆಲ್ರೆಡಿ ನಾನು ಇಟ್ಟಿದ್ದೇನೆ. ಆಮೇಲೆ ನಮ್ಮ ಹಲವಾರು ಭಾಷಣಗಳನ್ನು ಕೂಡ ನಾನು ಹೇಳಿದ್ದೀನಿ. ಸರ್ಕಾರಕ್ಕೆ ಮೊದಲನೇ ಬೇಕಾಗಿರುವಂಥದ್ದು ಇಲ್ಲಿ ಒಂದು ಎಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಳ್ಳುವಂತ ಒಂದು ವಾತಾವರಣ. ನಮ್ಮ ಮೊದಲನೇ ಆದ್ಯತೆ ಎಲ್ಲ ವರ್ಗದ ಜನರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು. ಈಗ ನಾನು ಕ್ಷೇತ್ರದಾದ್ಯಂತ ಸುತ್ತಾ ಇದ್ದೇನೆ, ಎಲ್ಲ ಸಮುದಾಯದವರು ಇನ್ಕ್ಲೂಡಿಂಗ್ ಬ್ರಾಹ್ಮಿನ್ಸ್ ಇರ್ಬೋದು, ಕೊಂಕಣಿಗಳಿರ್ಬೋದು, ಜನರ ತಲೆಯಲ್ಲಿ ಏನೇ ಆಲೋಚನೆಗಳಿದ್ರು, ಅವ್ರು BJP ಮತ್ತೊಂದು ಅಂತ ಇದ್ರು ಕೂಡ ಅವರೆಲ್ಲರೂ ಕೂಡ ನನಗೆ ಸ್ಪಷ್ಟವಾಗಿ ಒಂದು ಹೇಳಿದ್ದಾರೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಹಾಗಾಗಿ ನನಗೊಂದು ವಿಶ್ವಾಸ ಇದೆ, ಈ ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನರು ನಮ್ಮ ಜೊತೆಲಿ ಇದ್ದಾರೆ. ನಮ್ಮ ಒಂದು ಕ್ಯಾಂಡಿಡೇಟ್ಗೆ ಅವ್ರು ವೋಟ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ನಮ್ಮ ಯೋಜನೆಗಳು 5-6 ಯೋಜನೆಗಳನ್ನು ನಾವು ಜನರ ಮುಂದೆ ಇಟ್ಟಿದ್ದೇವೆ. ಇವತ್ತು ಕೂಡ ನಾನು ಭಾಷಣದಲ್ಲಿ ಅದನ್ನು ಹೇಳಿದ್ದೀನಿ. ಈ ನನ್ನ ಇಂಟರ್ವ್ಯೂಗಳಲ್ಲೂ ಕೂಡ ನಾನು ಅದನ್ನು ಹೇಳಿದ್ದೀನಿ. ಅದನ್ನ ರಿಪೀಟ್ ಮಾಡೋದಕ್ಕೆ ನಾನು ಬಯಸೋದಿಲ್ಲ. ಎಲ್ಲರೂ ನನ್ನ ಮನವಿ ಏನು ಅಂತಂದ್ರೆ, ಈಗ ನಿಮ್ಮ ಮೀಡಿಯಾಗಳಲ್ಲಿ ಬಂದಿರುವಂತ ನಮ್ಮ ವಿಡಿಯೋಗಳು ಮತ್ತು ನಮ್ಮ ಏನು ಇಂಟರ್ವ್ಯೂಸ್ ನೀವು ನೋಡಿದ್ರೆ, ಕ್ಷೇತ್ರಕ್ಕೆ ಏನು ಮಾಡ್ಬೇಕು ಅಂತ ಹೇಳಿದ್ದೀವಿ ನಾವು, ಅದನ್ನಲ್ಲಿ ಹೇಳಿದ್ದೀವಿ. ನಿಮ್ ಪರ್ಸನಲ್ ಟೈಮ್ ಇದೆ, ನಾನು ಅದನ್ನ ಇನ್ನೊಂದು ಬಾರಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದ್ರೆ ನೀವು ಎಲ್ಲ ಶಾರ್ಟ್ ವಿಡಿಯೋಗಳನ್ನು ಕೇಳೋದ್ರಿಂದ ಅದನ್ನ ನಾನು ಇನ್ನೊಂದು ಬಾರಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹಿಂಜರಿತಾ ಇದ್ದೀವಿ ಅಷ್ಟೇ. ನಮ್ಮ ಪ್ರಕಾರ ನಮ್ಗೆ ಎದುರಾಗಿ ಕಾಂಗ್ರೆಸ್, BJP ಅಲ್ಲ. BJP ಇವತ್ತು ಪಟ್ಕಳದಲ್ಲಿ 3ನೇ ಸ್ಥಾನ. ಯಾಕೆ ಅಂತ ಹೇಳ್ತೇನೆ ನಿಮ್ಗೆ, ಕಳೆದ ವರ್ಷ ಪರಿಶ್ಮಿತ ಇಶ್ಯೂ ಆಗಿತ್ತು. ಇಡೀ ಪೋಸ್ಟಲ್ ಅಲ್ಲಿ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣ ಆಗಿತ್ತು, ಪೋಲರೈಸೇಷನ್ ಆಗಿತ್ತು. ಅಷ್ಟೆಲ್ಲ ಹಾಗೆ ಅವ್ರು ಗೆದ್ದದ್ದು 5,000. ಹಾಗಾಗಿ ಈಗ ಆ ವಾತಾವರಣ ಇಲ್ಲ. ಆಮೇಲೆ ಎರಡನೇದಾಗಿ ಏನಾಗಿದೆ, ಕಾಂಗ್ರೆಸ್ ಕೂಡ ಇನ್ನೇನು ಸ್ಟ್ರಾಂಗ್ ಇರಲಿಲ್ಲ. ನಾವು ಕಂಟೆಸ್ಟ್ ಮಾಡೋಕ್ಕಿಂತ ಬರುವ ಮೊದಲಲ್ಲಿ ಒಂದು ವಾತಾವರಣ ಏನು ಸೃಷ್ಟಿಯಾಗ್ಬಿಡ್ತು ಅಂದ್ರೆ, ಇರೋದು 2 ಕ್ಯಾಂಡಿಡೇಟು, ಆಡಳಿತಾರೂಢ ಪಕ್ಷ ಬೇಡ, ಕಾಂಗ್ರೆಸ್ಗೆ ಹೋಗೋಣ ಅಂತ ಎಲ್ಲ ಲೀಡರ್ಗಳು ಹೋಗಿ ಕಾಂಗ್ರೆಸ್ಗೆ ಸೇರ್ಕೊಂಡ್ಬಿಟ್ರು. ಹಾಗಾಗಿ ಸ್ವಲ್ಪ ಕಾಂಗ್ರೆಸ್ ಅಲ್ಲೇ ನಿಮ್ಗೆ ಅಲ್ಲಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ಬಟ್ ವೋಟ್ ಆ ಮಟ್ಟಕ್ಕೆ ಪರಿವರ್ತನೆ ಆಗೋದಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ವೋಟ್ ನಮಗೆ ಬರ್ತದೆ. ನಾವೇ ಇಲ್ಲಿ ಲೀಡಿಂಗ್ ಪಾಯಿಂಟ್ ಅಲ್ಲಿ ಇದೆ. ಸರ್, ರಾಜ್ಯದಲ್ಲಿ ಸರ್ವೆಗಳು JDS 28ಕ್ಕೆ ದಾಟಲ್ಲ ಅಂತ ಹೇಳ್ತಾ ಇದ್ದಾವೆ. ಮತ್ತು ಪೋಸ್ಟಲ್ ಅಲ್ಲಿ ಇಡೀ ಕರಾವಳಿಯಿಂದ ಕಾರವಾರದವರೆಗೆ 1 ಸೀಟ್ ಕೂಡ ಕೊಡ್ಲಿಲ್ಲ ಸರ್ವೆಯಲ್ಲಿ. ಇದಕ್ಕೆ ನಿಮ್ಮ ಏನು ಉತ್ತರ ಇದೆ ನಿಮ್ಮಲ್ಲಿ? ಸರ್, ಒಂದು ನಿಮಿಷ ಹೇಳ್ಬಿಡ್ತೇನೆ. ಆಮೇಲೆ ನೋಡಿ ಏನಾಗಿದೆ ಅಂತಂದ್ರೆ, ಈಗ ನಿಮ್ಮ ಎಲ್ಲ ಸರ್ವೆಗಳು ನಡೆದಿರೋದು, ಸರ್ವೆ ನಡೆದಿರುವಾಗ ನಾನು ಪಿಕ್ಚರ್ ಅಲ್ಲೇ ಇಲ್ಲ. ಭಟ್ಕಳದಲ್ಲಿ ನಮ್ಮ ಎಕ್ಸೆನ್ಸ್ ಅಲ್ಲಿ ಸರ್ವೆಗಳು ನಡೆದಿರೋದು. ನಾನು ರಾಜ್ಯದಾದ್ಯಂತ ನಾನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ನಮ್ಗಲ್ಲಿ ಏನು ವಸ್ತುಸ್ಥಿತಿಯೋ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋ ಬಗ್ಗೆ ನಾವು ಮಾತಾಡಬಹುದು. ವಸ್ತುಸ್ಥಿತಿ ಭಟ್ಕಳದ ನೀವು ತೆಗೆದುಕೊಂಡಿದ್ರೆ, ನಾವು ಬಂದ ಮೇಲೆ ಈಗ ನಿಮ್ಗೆ ಇವತ್ತು 500 ಜನ, ನಾವು 500 ಚಾರ್ ಹಾಕಿದ್ದೀವಿ, 500 ಫುಲ್ ಆಗಿದೆ. 500 ಜನ ಕಾರ್ಯಕರ್ತರು ಎಟ್ ಎ ಟೈಮ್ JDS ಅಲ್ಲಿ ವಿತಿನ್ ಎ ಮಂತ್ ನೀವು ಇಲ್ಲಿ ನೋಡ್ತಿದ್ದೀರಿ. ಇದಕ್ಕಿಂತ 2 ಕಾರ್ಯಕರ್ತರು ಹೊರಗಡೆ ಇದ್ದಾರೆ, ಬಂದಿಲ್ಲ. ಹಾಗಾಗಿ ನಮ್ಮ ಇದನ್ನ ನೋಡಿದ್ರೆ ನಿಮ್ಗೆ
ನಮ್ಮಲ್ಲಿ ಇಲ್ಲಿ ಯಾವ ರೀತಿ ಯಾವ ಸ್ಪೀಡಲ್ಲಿ ಪಕ್ಷ ಬೆಳೀತಿದೆ ಅನ್ನೋದು ನಿಮಗೆ ಕಾಣಿಸ್ತಿದೆ. ನೀವು ಅದನ್ನ ಆನ್ಸರ್ ಮಾನ್ಯವರು ಅಲೋ ಇವರಲ್ಲಿ ಕ್ವಶನ್ ಮಾಡಿದ್ವಿ. ಇಡೀ ಜಿಲ್ಲೆ ಬಗ್ಗೆ ನಾವು ಹೇಳೋದ್ರಿಂದ ಇವತ್ತು 50 ವರ್ಷದಲ್ಲಿ ನಮ್ಮ ಕೈಯಲ್ಲಿ 6 ಸೀಟ್ ಹಾಕಿದ್ವಿ. ಆದ್ರೆ 3 ಸೀಟ್ ಕಂಡಿದ್ರೆ ಗೆಲ್ಲಿ ಬರ್ತಿಲ್ಲ. ಆದ್ರೆ ಭಟ್ಕಲ್ ಕುಂಟ ಹಾಗೆ ಮತ್ತೆ ನೀವು ಕ್ವಶನ್ ಮಾಡ್ಬೇಡ್ರಿ. ದೇವ್ರ ಊಟ ಅಲ್ಲ ಊಟ ಅಲ್ಲ ಅಂತ ನಾವು ವೇಟ್ ಕೊಟ್ಟು ನಾವು ಕೆಲಸ ಮಾಡ್ತಿದ್ವಿ. ಬದಲಾವಣೆ ಒಂದು ಆಗ್ತದೆ. ಒಂದು ಮಾತು. ಎರಡು ಮಾತು ಏನಂದ್ರೆ ಈ ನಮಗೆ ಕ್ಯಾಂಡಿಡೇಟ್ ಒಳ್ಳೆ ಸಿಕ್ಕಿದೆ. ಈಗ ಬದಲಾವಣೆ ಮಾಡಬೇಕಂದ್ರೆ ಪಬ್ಲಿಕ್ ನಾವೆಲ್ಲ ವೋಟರ್ಸ್ ತೀರ್ಮಾನ ಮಾಡಿ ಆಗಿದೆ ಬದಲಾವಣೆ ಮಾಡ್ಬೇಕಂತ. ಈ ಕಾಂಗ್ರೆಸ್ನೂ ಬಿಜೆಪಿನೂ ಬದಲಾವಣೆಗೆ ಆಲ್ಟರ್ನೇಟಿವ್ ಕ್ಯಾಂಡಿಡೇಟ್ ಇಲ್ಲ. ಒಳ್ಳೆ ಕ್ಯಾಂಡಿಡೇಟ್ ನಮಗೆ ಸಿಕ್ಕಿದೆ. ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದೆ ಗೆಲ್ಲೇ ಗೆಲ್ತೇವೆ ನಾವು. ಮತ್ತೆ ನಾವು ಹೇಳಿಲ್ಲ ಅವತ್ತು ಕಮಿಷನ್ 20% ಮಾಡ್ಬೋದು ಅದೆಲ್ಲ ಫಿನಿಶ್ ಮಾಡ್ತೀವಿ. ಇವರು ದೊಡ್ಡ ಲಾಯರ್ ಅವರು ದೇವರು ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟು ಒಂದ್ಸಲ ಬದಲಾವಣೆ ಆಗಿ ಒಂದ್ಸಲ ಗೆಲ್ತೆ ಅಂತ ನಮ್ಮ ಅಲ್ಲಾ ತರ ನಮ್ಗೆ ಭವಿಸೋದು. ಉಳಿದವ್ರದ್ದು ಏನಾದ್ರು ಪ್ರಶ್ನೆಗಳಿದ್ರೆ ಕುಮಾರಸ್ವಾಮಿ ಅವರು ಬರ್ತೇವೆ ಅಂತ ಅಶ್ಯೂರೆನ್ಸ್ ಮಾಡಿದ್ದಾರೆ. ನಮ್ಗೆ ಇನ್ನೂ ಡೇಟ್ ಕೊಟ್ಟಿಲ್ಲ. ಹೆಚ್ಚು ಮೋಸ್ಟ್ಲಿ ಪ್ರೊಬಬ್ಲಿ 2 ರಿಂದ 5ನೇ ತಾರೀಕು ಒಳಗಡೆ ಒಂದು ಡೇಟ್ ಸಿಗ್ಬೋದು. ಆಮೇಲೆ ಸಿ ಇಬ್ರಾಹಿಂ ಅವರು ಬರ್ತಾರೆ. ನಾನು ಒಂದು ವಿಚಾರ ಹೇಳ್ಬೇಕು. ಇಲ್ಲಿ ಹೊನ್ನಾವರ ಭಾಗದಲ್ಲಿ ನಾವು ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಯಾಕಂದ್ರೆ ಹೊನ್ನಾವರ ಭಾಗದಲ್ಲಿ ಏನಾಗಿತ್ತು, JDSಗೆ ಸ್ಟ್ರಾಂಗ್ ಹೃದಯ ಅದು ಹೊನ್ನಾವರ ಭಾಗ ಅಂತ. ಯಾಕಂದ್ರೆ ರಾಮಕೃಷ್ಣ ಹೆಗಡೆ ಕಾಲದಿಂದ ಹೊನ್ನಾವರ ಭಾಗದಲ್ಲಿ PT ನಾಯಕರು ಮತ್ತೊಬ್ಬರು ಎಲ್ಲ ಅಲ್ಲಿ ನಮ್ಮ TT ನಾಯಕರು ಬ್ರದರು ಅವರೆಲ್ಲ PS ಭಟ್ರು ಅದು JDS ಹಲವಾರು ಬಾರಿ ಜಡ್ಪಿ ಗೆದ್ದಂತ ಕ್ಷೇತ್ರ ಅದು. ಅಲ್ಲಿ ವೋಟರ್ಸ್ ಇದ್ರು. ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಲೋಕಲ್ ಅಲ್ಲಿ ಲೀಡರ್ಗಳು ಇಲ್ಲದೆ ಇರೋದ್ರಿಂದ ವೋಟರ್ಗಳು ಆಚೆ ಈಚೆ ಸರಿದು ಹೋಗಿದ್ರು. ಅಷ್ಟು ಬಿಟ್ರೆ ಆ ಪಕ್ಷದ ಅಭಿಮಾನ ಯಾವಾಗಲೂ ಇದೆ ಅಲ್ಲಿ. ಈಗ ನಾವು ಅದನ್ನ ಅವ್ರಿಗೊಂದು ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿರೋದ್ರಿಂದ ಅವರೆಲ್ಲ ಅದೆಲ್ಲ ಕೂಡ ಒಂದ್ಸರಿ ರಿಜಿನಿಮೇಟ್ ಆಗಿದೆ. ಎಲ್ಲರೂ ನಮ್ಗೆ ಒಳ್ಳೆ ಅಭಿಪ್ರಾಯಗಳು. ನಾವು ಎಲ್ಲ ಮನೆಗಳಿಗೆ ಹೋಗಿದ್ದೀನಿ ನಾನು ಹೊನ್ನಾವರ ಭಾಗದಲ್ಲಿ. ಯಾಕಂದ್ರೆ ಬೆಳಿಗ್ಗೆ ಅರ್ಧ ದಿವಸ ಭಟ್ಕಳದಲ್ಲಿ ಇರ್ತೇನೆ ನಾನು, ಇನ್ನರ್ಧ ದಿವಸ ಹೊನ್ನಾವರದಲ್ಲಿ ಇರ್ತೇವೆ. ನೀವೇ ಹೋಗಿ ಒಂದು ರೌಂಡ್ ಸರ್ವೆ ಮಾಡಿ ನೋಡಿ, ನಿಮ್ಗೆ ಅಲ್ಲಿ ಹೇಗೆ ಡೆವಲಪ್ಮೆಂಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ.